ಅಲ್ಲಿ ರೈತರು ಇಲ್ಲಿ ಥರ ಒದ್ದಾಡಬೇಕಾಗಿಲ್ವಲ್ಲ. ಎಲ್ಲರೂ ನಿಮ್ಮ ಪಕ್ಕದವನು ಏನು ಬೆಳಿತಾನೆ ಅದನ್ನೇ ನೀವು ಬೆಳಿಬೇಡಿ. ಯಾವುದೇ ದೇಶ ಕಟ್ಟಿರೋದು ರೈತರ ದುಡ್ಡುಗಳಿಂದನೇ ಅಲ್ಲ ಸರ್. ಎಲ್ಲ ರೈತರು ಬೆನ್ನೆಲುಬು ಅನ್ನೋದು ಹೇಳ್ತೀವಿ ಅಷ್ಟೇ. ಸೊ ನೀವು ಇವಾಗ ಅಮೆರಿಕಾ ಅಲ್ಲಿ US ಅಲ್ಲಿ ತಾವು ಏನು ನೋಡಿದ್ರು, ಅಲ್ಲಿಗೂ ಇಲ್ಲಿಗೂ ವ್ಯವಸಾಯದಲ್ಲಿ ಏನು ಬದಲಾವಣೆಗಳಿದಾವೆ ಸರ್? ಈಗ ನೀವು ನೋಡಿದ್ರೆ ಅಲ್ಲಿ ಏನಾದರೂ ಪ್ರೈಸ್ ಫಿಕ್ಸ್ ಮಾಡೋಕ್ಕೆ ರೈತರಿಗೆ ಅರ್ಹತೆ ಇಲ್ಲ ಅಂದರೆ ಆ ಥರ ಎವ್ರಿವೇರ್ ಇಟ್ ಇಸ್ ಸೇಮ್? ಇಟ್ಸ್ ಪ್ರಿಟಿ ಮಚ್ ದ ಸೇಮ್. ಬಟ್ ಏನಂದರೆ ಅಲ್ಲಿ ರೈತರು ಇಲ್ಲಿ ಥರ ಒದ್ದಾಡಬೇಕಾಗಿಲ್ವಲ್ಲ. ವೆರಿ ಗುಡ್ ಪಾಲಿಸೀಸ್ ಚೆನ್ನಾಗಿದೆ. ಸಬ್ಸಿಡಿ ಗೌರ್ಮೆಂಟ್ ನೀವು ತಗೊಳ್ಬಿಟ್ಬಿಟ್ರು ನಿಮ್ಮ ಗದ್ದೆನ, ನಿಮಗೆ ಗೌರ್ಮೆಂಟ್ ವಿಲ್ ಪೇ ಯು ಮನಿ, ರೈಟ್? ನೀವು ಫಾರ್ಮ್ ಮಾಡದೇ ಇದ್ರೆ ಸಾಯಿಲ್ ಫರ್ಟಿಲಿಟಿ ನೀವು ಕಾಪಾಡ್ಕೊಳ್ಳಿ ಅಂತ ಸಬ್ಸಿಡಿಗಳಿರುತ್ತೆ. ಸೊ ಆ ಥರದ್ದೆಲ್ಲ ಸಬ್ಸಿಡಿ, ಆ ಥರ ಎಲ್ಲ ಸಪೋರ್ಟ್ ಇರ್ತದೆ. ವ್ಯಾಲ್ಯೂ ಫಾರ್ಮರ್ಗೆ ಸಿಗೋದು ಈಸ್ ಮಚ್ ಹೈಯರ್. ಇಲ್ಲಿ ನಮಗೆ 27% ಆಫ್ ದಿ ಆ್ಯಕ್ಚುಯಲ್ ಕಾಸ್ಟ್ ವಾಟ್ ದ ಸಿಟಿಸನ್ಸ್ ಪೇ, ಲೈಕ್ ಅ ಕನ್ಸ್ಯೂಮರ್ ಪೇಸ್, ರೀಚಸ್ ದ ಫಾರ್ಮರ್ 25-27%. ಸೊ ಅಲ್ಲಿ ಜಾಸ್ತಿ. ಸೊ ಅದರಿಂದೆಲ್ಲ ಅಂದರೆ ನಾನು ಇವಾಗ ₹100 ಟೊಮೊಟೊ ತಗೊಂತಿದ್ರೆ ₹25 ರೈತನಿಗೆ ಹೋಗ್ತಿದೆ ಅಷ್ಟೇ. ಇನ್ನು ₹75 ಅಲ್ಲಿನೂ ಜಾಸ್ತಿ. ಮಿಡಲ್ ಮ್ಯಾನ್, ಮೀಡಿಯೇಟರ್ಗಳು ತಿಂತಾ ಇದ್ದಾರೆ ವ್ಯಾಲ್ಯೂ ಚೈನ್. ಸೊ ಬೈ ಪ್ರಾಡಕ್ಟ್ಸ್ ಮಾಡಿಸೋದು. ಈಗ ನಾವು ಹಿಂಗೆ ರೈತರುಗಳಿಗೆ ಬರೀ ರಾ ಮೆಟೀರಿಯಲ್ ಕೊಡ್ಬೇಡಿ, ಬೈ ಪ್ರಾಡಕ್ಟ್ಸ್ ಮಾಡಿಕೊಡಿ ಅಂತ ನಾವು ಹೇಳ್ಕೊಡ್ಬೇಕು. ಸೂಪರ್ ವ್ಯಾಲ್ಯೂ ಎಡಿಷನ್ ಎಲ್ಲರೂ ಮಾತಾಡ್ತಾ ಇದ್ದಾರೆ. ವ್ಯಾಲ್ಯೂಡೇಷನ್ ನೀವು ಒಂದು ಅರ್ಥ ಮಾಡ್ಕೋಬೇಕು. ರೈತರು ಬರೀ ಅವ್ರಿಗೆ ಗೊತ್ತಿರೋದೇನು ಬೆಳೆ ಬೆಳೆಯೋಕ್ಕೆ, ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅವ್ರಿಗೆ. ಸೊ ನಾವು ಹೇಳ್ಕೊಡ್ಬೇಕು. ಅದಕ್ಕೆ ಸಿಸ್ಟಮ್ಸ್ ಕ್ರಿಯೇಟ್ ಮಾಡಬೇಕು. ಯಾವ ಥರ ಮಾಡೋಕ್ಕೆ ಮಾಡಬೇಕು. ಈಗ APMC ತೊಗೊಂಡೋಗಿ ಡಂಪ್ ಮಾಡ್ತಾರೆ. ಈ APMCಯಲ್ಲಿ ರೇಟ್ ಸಿಗದೆ ಸಪ್ಲೈ ಡಿಮ್ಯಾಂಡ್, ಈ ಅವ್ರಿಗೆ ನಾವು ಕೊಡಬೇಕಾಗಿರೋದೇನು ಮಾಹಿತಿ ಜಾಸ್ತಿ, ಇದಕ್ಕೆ ಡಿಮ್ಯಾಂಡ್ ಇದೆ, ಅದಕ್ಕೆ ಇದನ್ನು ಬೆಳೀರಿ. ಕರೆಕ್ಟ್. ಎಲ್ಲರೂ ನಿಮ್ಮ ಪಕ್ಕದವನು ಏನು ಬೆಳಿತಾನೆ ಅದನ್ನೇ ನೀವು ಬೆಳಿಬೇಡಿ. ಯಾಕಂದರೆ ನೀವು ಜಾಸ್ತಿ ಸಪ್ಲೈ ಕೊಟ್ಟರೆ ಡಿಮ್ಯಾಂಡ್ ಬೀಳ್ತದೆ. ಸೊ ಸಪ್ಲೈ ಡಿಮ್ಯಾಂಡ್ ಮ್ಯಾಪಿಂಗ್ ಮಾಡಿ, ಲೋಕಲೈಸ್ ಮಾಡಿ ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಯಾವ ಥರ ಬೆಳೆ ಬೆಳಿಬೇಕು ಅನ್ನೋದನ್ನು ಈ ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ವ್ಯತ್ಯಾಸಗಳನ್ನು ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು. ಕರೆಕ್ಟ್. ಬಿಕಾಸ್ ಫಾರ್ಮರ್ ಈಸ್ ಅ ವೆರಿ ಪೂರರ್ ಸೆಕ್ಟರಿಂದ ಸೇರೋದ್ರಿಂದ. ಆ್ಯಂಡ್ ಯಾವುದೇ ದೇಶ ಕಟ್ಟಿರೋದು ರೈತರ ದುಡ್ಡುಗಳಿಂದನೇ ಅಲ್ಲ ಸರ್. ಪ್ರತಿಯೊಂದು ನಾವು ಏನೇ ಒಂದು ತಗೊಂಡ್ರು ಇನಿಷಿಯಲಿ, ಬಿಕಾಸ್ ಸಿವಿಲೈಸೇಷನ್ ಅಂತ ಶುರುವಾಗಿದ್ದು ವ್ಯವಸಾಯದಿಂದನೇ, ಅವನ್ನ ಕಾಪಾಡ್ಕೊಳ್ಳೋದು ನಮ್ಮ ಪ್ರಥಮ ಆದ್ಯತೆ, ಪ್ರಥಮ ಧರ್ಮ ಆಗಿದೆ. ಫುಡ್ ಸೆಕ್ಯೂರಿಟಿ, ಫುಡ್ ಪೀರಿಯಡ್, ಅದನ್ನು ಕಾಪಾಡ್ಕೋಬೇಕು. ಏನೇ ಮಾಡಲಿ ಏನೇ ಮಾಡಿದ್ರು ನಮಗೆ ಫುಡ್ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತೀವಿ? ಸೂಪರ್. ಸೊ ಐ ಥಿಂಕ್ ಡೀಪರ್ ಕಾನ್ವರ್ಸೇಷನ್ಸ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲ ರೈತರು ಬೆನ್ನೆಲುಬು ಅನ್ನೋದು ಹೇಳ್ತೀವಿ ಅಷ್ಟೇ. ಐ ಥಿಂಕ್ ಇಟ್ಸ್ ಮೋರ್ ಲಿಪ್ ಸರ್ವಿಸ್. ಬಟ್ ಅದನ್ನು ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನನಗೂ ಏನು ಇನ್ನೂ ಎಲ್ಲ ಗೊತ್ತಿಲ್ಲ. ಕರೆಕ್ಟ್. ಸೊ ಅಟ್ಲೀಸ್ಟ್ ವಿ ಡಿಕ್ಟೇಟ್ ದಮ್, ನೀವು ಇದನ್ನು ಬೆಳೀರಿ, ಇದನ್ನು ಬೆಳಿಬಾರ್ದು ಏನಂದ್ರೆ. ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ಲ ನಮಗೆ. ಪ್ರಯತ್ನಗಳನ್ನು, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು, ಏನು ಮಾಡಿದ್ರೆ ಸರಿಯಾಗತ್ತೆ, ಏನು ಮಾಡಿದ್ರೆ ತಪ್ಪಾಗ್ಬೋದೇನೋ, ಅದರಿಂದ ತಪ್ಪಾದರೆ ಅದನ್ನು ಕಲ್ತ್ಕೊಂಡು ಸರಿಪಡಿಸ್ಕೊಂಡು ನಾವು, ಬಟ್ ಆ ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಅಷ್ಟೇ.